ಸರ್ ಮೊದಲನೇ ಗಾಡಿ ನಮ್ಮ ಮುಂದೆ ಮಾರುತಿ ಅವ್ರದ್ದು ರಿಡ್ಸ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಹೌದು ಸರ್, 2014 ಮಾಡಲು ನಿಮಗೆ ನೋಡ್ತಾ ಇರ್ಬೋದು. ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸೋರು, GTR ಮ್ಯಾಗ್ವಿಲ್. ನಿಮಗೆ ಸ್ಪೈಲರ್ ಕೂಡ ಇದೆ. ನಿಮಗೆ VXI ಪೆಟ್ರೋಲ್ ಸರ್ ಇದು. ಓಕೆ ಸರ್, ಇಂಟೀರಿಯರ್ ಬನ್ನಿ ಸರ್, 4 ಪವರ್ ವಿಂಡೋ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟರ್ ಆಫ್ಟರ್ ಮಾರ್ಕೆಟ್ ಹಾಕ್ಸೋರೆ. ನಿಮಗೆ ಡ್ಯೂಯಲ್ ಟೋನ್ ಬರುತ್ತೆ. ನಿಮಗೆ ಡ್ಯಾಶ್ ಬೋರ್ಡು ಪ್ಯೂರ್ ಲೆದರ್ ಸೀಟ್ಸ್ ಕೂಡ ಹಾಕ್ಸೋರೆ. ನಿಮಗೆ ಗಾಡಿ ವೆಲ್ ಮೇಂಟೈನ್ ಆಗಿದೆ ಸರ್. ನಿಮಗೆ ಇದು VXI ಸರ್. ಗಾಡಿ ಮಾತ್ರ ನೋಡಕ್ಕೆ ಒಳ್ಳೆ ಕ್ಲಾಸ್ ಕಂಡೀಷನಲ್ಲಿ ಇರೋವಂಥದ್ದು. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಅದು ಪ್ರೈಸ್ ಮಾರ್ಕೆಟ್ ಪ್ರಕಾರ ನಿಮಗೆ 3.5 ಲಕ್ಷ ಇದೆ ಸರ್. 14 ಮಾಡಲು ಜಸ್ಟ್ ನಿಮಗೆ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 3 ಲಕ್ಷ ಫೈನಲ್ ಆಗೋ ಲೋನ್ ಆರಾಮಾಗಿ ಆಗ್ಬಿಡುತ್ತೆ ಸರ್. ಸಿವಿಲ್ ಚೆನ್ನಾಗಿ ಇಡೀ ಕರ್ನಾಟಕ ಮಾಡ್ಕೊಡ್ತೀವಿ ಸರ್. 90% 80% ಆರಾಮಾಗಿ ಲೋನ್ ಮಾಡ್ತೀವಿ. 90% ಲೋನ್ ಆಗೋವಂಥದ್ದು, ಜಸ್ಟ್ 10% ಡೌನ್ ಪೇಮೆಂಟ್. ಹೌದು. ನೆಕ್ಸ್ಟ್ ನಮ್ಮ ಮುಂದೆ ಮಾರ್ಕೆಟ್ ಅಲ್ಲಿ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು, Volkswagen Polo. ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಡಿಮ್ಯಾಂಡೆಡ್ ವೆಹಿಕಲ್ ತೊಗೊಂಬಂದಿದ್ದೀನಿ ಸರ್ ಇವತ್ತು. ನಿಮಗೆ 2015 ಮಾಡಲು ಪೋಲೋ, ನಿಮಗೆ ಹೈಲೈನ್, ಅದು ಡೀಸೆಲ್ ವೇರಿಯಂಟ್ ಸರ್. ಇದು 20+ ಮೈಲೇಜ್ ಬರೋದು ವೆಹಿಕಲ್ ತೊಗೊಂಬಂದಿನಿ. ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ ಕೂಡ ಹಾಕ್ಸೋರೆ. ನಿಮಗೆ ನೋಡ್ತಾ ಇರ್ಬೋದು. ನಿಮಗೆ ಟೈರ್ ಪ್ರೊಫೈಲ್ ಹೋಗ್ರೆ ನಿಮಗೆ 80-90% ಟೈರ್ ಇದೆ. ನಿಮಗೆ ಬನ್ನಿ ಫೀಚರ್ಸ್ ಹೇಳೋದು ನಿಮಗೆ. ನಿಮಗೆ ಇಂಟೀರಿಯರ್ ನಿಮಗೆ ಲೆದರ್ ಸೀಟ್ಸ್ ಕೂಡ ಬರುತ್ತೆ. ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ನಿಮಗೆ ಕ್ಲೈಮೇಟ್ ಕಂಟ್ರೋಲ್, ಡಿಫಾಗರ್, ಬ್ಯಾಕ್ ವೈಪರ್ ಎಲ್ಲ ಟಾಪ್ ಎಂಡ್ ಅಂತಲೇ ಹೇಳ್ಬೋದು ಸರ್. ಇದಕ್ಕೆ ಸರ್ ಏನು ಹೇಳ್ತಾ ಇದ್ದೀರಾ ಸರ್ ಗಾಡಿ? ಸರ್ ಡೀಟೇಲ್ ಬಂದಿದೆ 2015 ಸೆಕೆಂಡ್ ಓನರ್ ಆಗಿದೆ. ನಿಮಗೆ ಪ್ರೈಸ್ ಕೋಟ್ ಮಾಡಿರೋದು ನಿಮಗೆ 5 ಲಕ್ಷ 4.5 ಲಕ್ಷ ಏನಿಲ್ಲ ಸರ್. ಜಸ್ಟ್ ನಿಮಗೆ 4 ಲಕ್ಷ ಕೊಡ್ತೀವಿ ಸರ್. ಇದಕ್ಕೂ 90% 4 ಲಕ್ಷಕ್ಕೆ 15 ಮಾಡಲು ಡೀಸೆಲ್ ಪೋಲೋ ಹೈಲೈನ್. XUV ಸರ್. ಹೌದು ಸರ್, ಆನೆ ಅಂತಾನೆ ಹೇಳ್ಬೋದು. ನಿಮಗೆ ಇದು XUV 500 W8 ಜಸ್ಟ್ ನಿಮಗೆ ಶಿಫ್ಟ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ಇದು ಟಾಪ್ ಎಂಡ್, ಇದು W8 ಸರ್. ಹೇಳಿದ ಮಾತಕ್ಕೆ ತಕ್ಕಂಗೆ ಕೊಡಬೇಕು. ಖಂಡಿತ ಬರಲಿ ಸರ್. ನಿಮ್ಮ ಚಾನೆಲ್ ಕಡೆಯಿಂದ ನಿಮಗೆ ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀವಿ ಸರ್. 2012 ಮಾಡಿದ್ದೀರಾ ಸರ್ ಶಿಫ್ಟ್ ರೇಟ್ ಅಂದ್ರೆ? ಸರ್ ಶಿಫ್ಟ್ ರೇಟ್ ಅಂದ್ರೆ ನಿಮಗೆ 2012 ತೊಗೊಳೋದ್ರೆ ಶಿಫ್ಟ್ 4 ಲಕ್ಷ ಇದೆ ಸರ್. ಜಸ್ಟ್ ನಿಮಗೆ 4.5 ಲಕ್ಷ ಕೊಡ್ತೀನಿ ಸರ್. ಇದು 4.5 ಲಕ್ಷಕ್ಕೆ ಅದು 7 ಸೀಟರು, ಏರ್ ಬ್ಯಾಗ್ ಇರೋ 8 ಸೀಟರು, 8 ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ. ಹೌದು, 4.5 ಲಕ್ಷಕ್ಕೆ ಲೋನ್ ಆಗುತ್ತಾ ಸರ್? ಮಾಡ್ಕೊಡ್ತೀವಿ ಸರ್. ಪ್ರೈವೇಟ್ ಲೋನ್ ಮಾಡ್ಕೊಡ್ತೀವಿ. ಸಿವಿಲ್ ಚೆನ್ನಾಗಿ ಇರಬೇಕು. ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮಗೆ ಎರ್ಟಿಗಾ ZDI ಡೀಸೆಲ್ ವೇರಿಯಂಟ್. ಇದು ಡೀಸೆಲ್ ವೇರಿಯಂಟ್ ನಿಮಗೆ 2013 ಮಾಡಲು. ಬನ್ನಿ ನಿಮಗೆ ಗಾಡಿ ಕಂಡೀಷನ್ ನೋಡಿ ಹೇಗಿದೆ ಅಂತ. ಟೈರ್ ಪ್ರೊಫೈಲ್ ಹೋಗ್ರೆ ನಿಮಗೆ 80-90% ಟೈರ್ ಇದೆ. ನಿಮಗೆ ಏನು ಹೇಳ್ತಾ ಇದ್ದೀರಾ ಸರ್? ಸರ್ ಪ್ರೈಸ್ ಕೋಟ್ ಮಾಡಿರೋದು 5,50,000 ಕೋಟ್ ಮಾಡಿರೋದು. ನಿಮ್ಮ ಚಾನೆಲ್ ಕಡೆ ನಮಗೆ ಜಸ್ಟ್ ನಿಮ್ಗೆ 5 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. ಇದು ಮಾಡಲಿ ಸರ್. 2013 ಮಾಡಲು ZDI 5 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. ಸೊ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಒಂದು ಲಿಮಿಟೆಡ್ ಕಲರ್ ಅಂತಾನೆ ಹೇಳ್ಬೋದು. ಎರ್ಟಿಗಾ, ಅದು ಯಾರು 7 ಸೀಟರು, ಒಳ್ಳೆ ಮೈಲೇಜ್ ಬರೋವಂಥ ಗಾಡಿ. ಲೋ ಬಜೆಟಲ್ಲಿ ಏನಾದ್ರು ನೋಡ್ತಾ ಇದ್ರೆ ಇದೊಂದು ಒಳ್ಳೆ ಆಪ್ಷನು. ಬನ್ನಿ ಇಂಟೀರಿಯರ್ ಕೂಡ ತಿಳಿಸ್ಕೊಡ್ತೀನಿ. ಇಂಟೀರಿಯರ್ ನೋಡ್ತಾ ಇರ್ಬೋದು. ನಿಮ್ಗೆ ಒಳ್ಳೆ ಲೆದರ್ ಸೀಟ್ಸ್ ಕವರ್ನ ಇನ್ಸ್ಟಾಲ್ ಮಾಡಿರೋಂಥದ್ದು, ಹಾಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಹಾಗೂ ಒಳ್ಳೆ ಇಂಟೀರಿಯರ್ ಅಂತೂ ಕ್ಲಾಸ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿರೋವಂಥದ್ದು. ಈ ಗಾಡಿ ನಿಮಗೆ ಲೋನಲ್ಲಿ ಕೂಡ ಆಗೋವಂಥದ್ದು. ಯಾರ್ಯಾರು ಒಂದು 7 ಸೀಟರ್ ನೋಡ್ತಾ ಇದ್ದೀರಾ, ಅದು ಲೋ ಬಜೆಟಲ್ಲಿ ಲೋ ಮೇಂಟೆನೆನ್ಸ್ ಗಾಡಿ ನೋಡ್ತಾ ಇದ್ದೀರಾ, ಇದೊಂದು ಒಳ್ಳೆ ಆಪ್ಷನು. ಸರ್ ಎಲ್ಲಿಗೆ ಬರಬೇಕು ಈ ಗಾಡಿಗೆ? ಸರ್ ನಮ್ಮ ಆಫೀಸ್ ಲೊಕೇಟೆಡ್ ಆಗಿರೋದು ಇದು ಚಂದ್ರ ಲೇಔಟ್ ಸರ್ಕಲ್ ಆಪೋಸಿಟ್ ಗಣಪತಿ ದೇವಸ್ಥಾನ ಇದೆ. ಅದೇ ಅಪೋಸಿಟ್ ರೋಡೇ ಬರಬೇಕು ಸರ್. A1 ಆಟೋ ಸೆಂಟರ್. ಓಕೆ ಸರ್. ನೆಕ್ಸ್ಟ್ ಒಂದು ಬಿಳಿ ಆನೆ ಅಂತಾನೆ ಹೇಳ್ಬೋದು ಸರ್. 2013 ಮಾಡಲು. ಅದು ಜಸ್ಟ್ ನಿಮಗೆ 2 ಲಕ್ಷ ಹೊಡಿರೋದು ವೆಹಿಕಲು. ಶೋರೂಮ್ ಮೇಂಟೈನ್ ವೆಹಿಕಲು. 4x4 ತುಂಬ ಡಿಮ್ಯಾಂಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಸರ್. ಇದಕ್ಕೆ ಬನ್ನಿ ನಿಮಗೆ ಕಂಡೀಷನ್ ತೋರಿಸ್ಕೊಳ್ತೀನಿ. ನಿಮಗೆ ಟೈರ್ ಪ್ರೊಫೈಲ್ ಹೋಗ್ರೆ ನಿಮಗೆ ಹೊಸ ಟೈರ್ ಕೂಡ ಹಾಕ್ಸೋರೆ. ನಿಮಗೆ ಇಂಟೀರಿಯರ್ ನೋಡ್ಬೋದು. ನಿಮಗೆ AC ಪೋರ್ಷನ್, 4 ಪವರ್ ವಿಂಡೋ, ಡ್ಯೂಯಲ್ ಟೋನ್ ಏರ್ ಬ್ಯಾಗ್ ಬರುತ್ತೆ. ನಿಮಗೆ ಸನ್ರೂಫ್. ಸೊ ನಿಮ್ಗೆ ಒಳ್ಳೆ ಲೆದರ್ ಸೀಟ್ ಇನ್ಸ್ಟಾಲ್ ಆಗಿರುವಂಥದ್ದು, ಹಾಗೆ 4x4 ಆಗಿರುವಂಥದ್ದು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಹಾಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುವಂಥದ್ದು, ಹಾಗೆ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಕೂಡ ಬರುವಂಥದ್ದು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನಲ್ಲಿ ಇದೆ. ಬಾಡಿ ಮೇಲೆ ನಿಮ್ಗೆ ಯಾವುದೇ ರೀತಿಯ ಒಂದು ಸಿಂಗಲ್ ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ನಿಮ್ಗೆ ನೋಡೋಕ್ಕೆ ಸಿಗಲ್ಲ. ಟೈರ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ ಕಂಪನಿ ಫಿಟೆಡ್ ಮ್ಯಾಗ್ ವೀಲ್ ವಿತ್ ಹೊಸ ಟೈರ್ ಬರುವಂಥದ್ದು 4 ಕೂಡ. ಸರ್ ಏನು ಹೇಳ್ತಾ ಇದ್ದೀರಾ? ಸರ್ ಪ್ರೈಸ್ ಕೋಟ್ ಮಾಡಿರೋದು 13 ಲಕ್ಷ ಸರ್. ನಿಮ್ಮ ಚಾನೆಲ್ ಕಡೆ ಬಂದರೆ 12.5 ಲಕ್ಷ ಲೋನ್ ಆರಾಮಾಗಿ ಆಗ್ಬಿಡುತ್ತೆ ಸರ್. ಇದಕ್ಕೆ ಆರಾಮಾಗಿ ಆಗುತ್ತೆ ಸರ್. ಆರಾಮಾಗಿ ಆಗುತ್ತೆ. ಬಟ್ ನಿಮಗೆ ಬ್ಯಾಂಕ್ ಲೋನ್ ಆಗಲ್ಲ, ಪ್ರೈವೇಟ್ ಲೋನ್ ಆಗುತ್ತೆ ಸರ್. ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀರಾ? ಓಕೆ ಸರ್. ನೆಕ್ಸ್ಟ್ ಗಾಡಿ ಸರ್ ಇದು 1 ಲಕ್ಷ ಹೊಡಿದೆ. SX ಪ್ಲಸ್. ಇದು ಡೀಸೆಲ್ ವೇರಿಯಂಟ್. ಇದು 20+ ಮೈಲೇಜ್ ಬರುತ್ತೆ ನಿಮಗೆ. ಬನ್ನಿ ನಿಮಗೆ ನೋಡ್ಬೋದು. ಗಾಡಿ ತುಂಬ ಚೆನ್ನಾಗಿದೆ ನಿಮಗೆ. ಸೊ ಟೈರ್ ನೋಡಿ ಆರಾಮಾಗಿ ಕಂಪನಿ ಫಿಟೆಡ್ ಮ್ಯಾಗ್ ವೀಲ್ ವಿತ್ತು ನಿಮಗೆ 70-80% ಟೈರ್ ಲೈಫ್ ಕೂಡ ಇರೋವಂಥದ್ದು. ಬಾಡಿ ಲೈನ್ನ ಅಬ್ಸರ್ವ್ ಮಾಡಿ. ನಿಮ್ಗೊಂದು ಸಿಂಗಲ್ ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ನಿಮಗೆ ನೋಡೋಕ್ಕೆ ಸಿಗಲ್ಲ. ಅಷ್ಟು ಕ್ಲೀನಾಗಿ ಈ ಗಾಡಿನ ಮೇಂಟೈನ್ ಮಾಡಿರೋವಂಥದ್ದು. ಇಂಟೀರಿಯರ್ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ ನಿಮಗೆ ಆಫ್ಟರ್ ದ ಮಾರ್ಕೆಟ್ ಈ ಕಾರಲ್ಲಿ ಒಳ್ಳೆ ಲೆದರ್ ಸೀಟ್ಸ್ನ ಇನ್ಸ್ಟಾಲ್ ಮಾಡಿರೋವಂಥದ್ದು, ಹಾಗೆ ಕಂಪನಿ ಫಿಟೆಡ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಹಾಗೂ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರುವಂಥದ್ದು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸರ್ ಏನು ಹೇಳ್ತಾ ಇದ್ದೀರಾ?
ಸರ್ ಪ್ರೈಸ್ ಕೋಟ್ ಮಾಡಿರೋದು ಒಂದು 7.5 ಲಕ್ಷ ಸರ್. ನಿಮ್ಮ ಚಾನೆಲ್ ಕಡೆ ಬಂದ್ರೆ ಜಸ್ಟ್ ನಿಮಗೆ 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 7 ಲಕ್ಷ ಫೈನಲ್ ಆಗುತ್ತೆ. 90% ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಕರ್ನಾಟಕ 2016 ಮಾಡಲ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ಶಿಪ್ ಡ್ರಿವನ್ ಆಗಿರೋಂಥದ್ದು 1 ಲಕ್ಷ ಹೊಡಿದೆ ಸರ್ ಶೋರೂಮ್ ಮೇಂಟೈನ್. ಡೌನ್ ಪೇಮೆಂಟ್ ಜಸ್ಟ್ ನಿಮಗೆ ಒಂದು 2 ಲಕ್ಷ ತೊಗೊಂಬಲ್ಲಿ ಸರ್. ರಿಮೈನಿಂಗ್ ಪೂರ್ತಿ ಲೋನ್ ಆಗುತ್ತೆ. ಆಗುತ್ತೆ, ಆರಾಮಾಗಿ ಆಗ್ಬಿಡುತ್ತೆ. ಓಕೆ ಸರ್, ನೆಕ್ಸ್ಟ್ ಮೆರೂನ್ ಕಲರ್ ಬೇಡ ಅನ್ನೋರಿಗೆ ಇನ್ನೊಂದು ಸಿಲ್ವರ್ ಕಲರ್ ಎರ್ಟಿಗಾ ಇರುವಂಥದ್ದು ಸರ್. ಸರ್ ಇದು ಪೆಟ್ರೋಲ್, ಇದು VXI 2014 ಮಾಡಲ್. ಜಸ್ಟ್ ನಿಮಗೆ 4.5 ಲಕ್ಷ ಕೊಡ್ತೀನಿ ಸರ್. ಇದು 4.5 ಲಕ್ಷ 7 ಸೀಟರ್. ಎಲ್ಲಿಗೆ ಬರಬೇಕು? ಚಂದ್ರಾಲಿಟಿಗೆ ಬರ್ಬೇಕು ಸರ್. ಸರ್ ಡೌನ್ ಪೇಮೆಂಟ್ ಸರ್ ಇದು ಡೌನ್ ಪೇಮೆಂಟ್ ಒಂದು 1.5 ಲಕ್ಷ ಮಾಡಿದ್ರೆ ಸಾಕು. 1.5 ಲಕ್ಷ ರಿಮೈನಿಂಗ್ ಲೋನ್. ಓನರ್ಶಿಪ್ ಸರ್? ಓನರ್ಶಿಪ್ ಥರ್ಡ್ ಓನರ್ ಆಗಿದೆ. ಶೋರೂಮ್ ಮೇಂಟೈನ್ ವೆಹಿಕಲ್ ಸರ್ ಇದು. ಸೊ ಸ್ನೇಹಿತರೆ, ಬಾಡಿ ಲೈನ್ನ ನೋಡಿ, ನಿಮಗೆ ಒಂದು ಸಿಂಗಲ್ ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ನಿಮಗೆ ನೋಡೋಕ್ಕೆ ಸಿಗಲ್ಲ. ಇನ್ನು ಟೈರ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ ಆರಾಮಾಗಿ 70 to 80% ಟೈರ್ ಲೈಫ್ ಇರೋವಂಥದ್ದು. ಬನ್ನಿ ಇಂಟೀರಿಯರ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. AC ಪೋಸ್ಟರಿಂಗ್ 4 ಪೋರ್ಂಡ ಬರುತ್ತೆ ನಿಮಗೆ. ಇಂಟೀರಿಯರ್ ನೋಡಬಹುದು, ವೆಲ್ ಮೇಂಟೈನ್ ಮಾಡೋರು ಸರ್. ಪ್ಯೂರ್ ಲೆದರ್ ಸೀಟ್, ಕ್ಲಾಸ್ ಕಂಡೀಷನ್ ಅಲ್ಲಿ ಇಂಟೀರಿಯರ್ ನ ಮೇಂಟೈನ್ ಮಾಡಿರೋಂಥದ್ದು ನೋಡ್ತಾ ಇರ್ಬೋದು. ಬನ್ನಿ ಬ್ಯಾಕ್ ಸ್ಪೇಸ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆರಾಮಾಗಿ ಹಿಂದೆ ನೋಡಿ, ಆರಾಮಾಗಿ ಕೂತ್ಕೋಬಹುದು. ಬ್ಯಾಕ್ ಸ್ಪೇಸ್ ಹಾಗೆ ರೂಫ್ AC ಕೂಡ ಬರೋವಂಥದ್ದು. ಹಿಂದೆ ಕೂತ್ಕೊಳ್ಳೋರಿಗೆ ಯಾವುದೇ ರೀತಿಯಾದ ಒಂದು ವೆಂಟಿಲೇಷನ್ ಪ್ರಾಬ್ಲಮ್ ಇರಲ್ಲ. ಕೂಲ್ ಅಂಡ್ ಚಿಲ್ AC ಬರೋವಂಥದ್ದು. ಸರ್ ಫೈನಲ್ ಎಷ್ಟಾಗ್ಬೋದು ಈ ಗಾಡಿ? 4.5 ಲಕ್ಷ ಕೊಡೋಣ ಸರ್. ಇನ್ನ ಮುಂದೆ ಬರಲಿ ಸರ್, ಇನ್ನ ಒಂದು 5-10 ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ, ಸೊ ಎದುರುಗಡೆ ಬಂದ್ರೆ ಇನ್ನೂ ನೆಗೋಷಿಯೇಬಲ್ ಆಗುತ್ತೆ. ಆನ್ ಟೇಬಲ್ ಬರಲಿ ಸರ್, ಮಾಡ್ಕೊಡೋಣ. ಸರ್ ಎರ್ಟಿಗಾ ಬೇಡ ಅನ್ನೋರಿಗೆ ಸ್ಕಾರ್ಪಿಯೋ ಇರೋವಂಥದ್ದು ಡೀಟೇಲ್ಸ್ ಕೊಡಿ ಸರ್. ಸರ್ 2013 ಮಾಡಲು, ಆಟೋಮೆಟಿಕ್, ಒಳ್ಳೆ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ನಿಮಗೆ ಲಿಮಿಟೆಡ್ ಎಡಿಷನ್ ವೆಹಿಕಲ್ ಇದು ಸರ್. ಜಸ್ಟ್ ನಿಮಗೆ 4 ಲಕ್ಷ ಕೊಡ್ತೀನಿ ಸರ್. ಇದು ಮಾಡಲು 2013 ಮಾಡಲು. ಓನರ್ಶಿಪ್ ಸರ್? ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ ಸರ್. ರಿವನ್ ನಿಮ್ಗೆ 1,20,000 ಹೊಡಿದೆ. ಟೈರ್ ಪ್ರೊಫೈಲ್ ನೋಡ್ಬೋದು, ನಿಮಗೆ ಹೊಸ ಟೈರ್ ಇದೆ. ನಿಮಗೆ ಏರ್ ಬ್ಯಾಗ್ ಕೂಡ ಬರುತ್ತೆ ಇದಕ್ಕೆ. ಸೊ ಆಟೋಮೆಟಿಕ್ ಗಾಡಿ ಆಗಿರುತ್ತೆ ಇದು. ಸೊ ಯಾರ್ಯಾರೆಲ್ಲ ಒಂದು ಬೆಂಗಳೂರು ಸಿಟಿಗೆ ಒಂದು ಒಳ್ಳೆ ಒಂದು ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ದೀರಾ, ಸ್ಕಾರ್ಪಿಯೋ ನೋಡಿ, ಇದೊಂದು ಒಳ್ಳೆ ಆಪ್ಷನು. 7 ಸೀಟರ್ ವೆಹಿಕಲ್ ಆಗಿರುತ್ತೆ. ಆಟೋಮೆಟಿಕ್ಕು ನಿಮ್ಗೆ 100% 5 ಕೂಡ ಹೊಸ ಟೈರ್ ಬರೋವಂಥದ್ದು ವಿತ್ ಕಂಪನಿ ಫಿಟೆಡ್ ಮ್ಯಾಗ್ವಿಲು. ಸರ್ ಏನು ಹೇಳ್ತಾ ಇದ್ದೀರಾ? ಸರ್ ಕೋಟ್ ಮಾಡಿರೋದು 4.5 ಲಕ್ಷ ಸರ್. ನಿಮ್ಮ ಚಾನೆಲ್ ಕಡೆ 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 4 ಲಕ್ಷ ಫೈನಲ್ ಆಗುತ್ತಾ? ಇದಕ್ಕೆ ಲೋನ್ ಆಗುತ್ತಾ? ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಪ್ರೈವೇಟ್ ಲೋನ್ ಆಗುತ್ತೆ, ಬ್ಯಾಂಕ್ ಲೋನ್ ಆಗಲ್ಲ. ಬ್ಯಾಂಕ್ ಲೋನ್ ಆಗಲ್ಲ, ಪ್ರೈವೇಟ್ ಲೋನ್ ಮಾಡಿಸ್ಕೊಂಡು. ಅದು ಸಿವಿಲ್ ಚೆನ್ನಾಗಿರ್ಬೇಕು ಸರ್. ಫುಲ್ ಕ್ಯಾಶ್ ಬರ್ತೀನಿ ಅನ್ನೋರ ಹತ್ರ ಇನ್ನ ಒಂದು 5-10 ಸಾವಿರ ಹೆಚ್ಚು ಕಡಿಮೆ 5 ಸಾವಿರ ಕಮ್ಮಿ ಮಾಡ್ಕೊಡ್ತೀರಾ? ಬನ್ನಿ ಸರ್. ಸರ್ ನೆಕ್ಸ್ಟ್ ಫೋರ್ಡ್ ಅವ್ರದ್ದು ಎಕೋ ಸ್ಪೋರ್ಟ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ 2015 ಮಾಡಲ್, ಸೆಕೆಂಡ್ ಓನರ್ ಸರ್. ಎಲ್ಲ ಶೋರೂಮ್ ಮೇಂಟೈನ್ ಆಗಿರೋಂಥ ವೆಹಿಕಲ್ ನಿಮ್ಮದೆ. ಗಾಡಿ ಟೈರ್ ಪ್ರೊಫೈಲ್ ನೋಡ್ಬೋದು, ನಿಮಗೆ 70, 80, 90% ಟೈರ್ ಇದೆ ನಿಮಗೆ. ಇಂಟೀರಿಯರ್ ತಿಳಿಸ್ಕೊಡಿ ಸರ್. ಹಂಗೆ AC ಪೋಸ್ಟರಿಂಗ್ 2 ಡೋರ್ ಪವರ್ ವಿಂಡೋ ಬರುತ್ತೆ ಇದಕ್ಕೆ. ಓಕೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ನಿಮಗೆ ಶೋರೂಮಿಂದಾನೆ. ವೆಲ್ ಮೇಂಟೈನ್ ಮಾಡೋರು ಸರ್ ಕಸ್ಟಮರ್. ನಿಮಗೆ ನೋಡ್ತಾ ಇರ್ಬೋದು, ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇರೋದು ಇದಕ್ಕೆ. ಏನು ಹೇಳ್ತಾ ಇದ್ದೀರಾ ಸರ್? ಸರ್ ಪ್ರೈಸ್ ನಿಮಗೆ 4,50,000 ಕೋಟ್ ಮಾಡಿರೋದು. ನಿಮ್ಮ ಚಾನೆಲ್ ಕಡೆ ನಮಗೆ 4,25,000 ಮಾಡ್ಕೊಡೋಣ ಸರ್. 425 ಆರಾಮಾಗಿ ಲೋನ್ 90% ಲೋನ್ ಆಗ್ಬಿಡುತ್ತೆ ನಿಮಗೆ. ಸೊ 4.25 ಫೈನಲ್ ಆಗುವಂಥದ್ದು. ಫುಲ್ ಕ್ಯಾಶ್ ಆದ್ರೆ ಇನ್ನು ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಬರಲಿ ಸರ್, ಮುಂದೆ ಬರಲಿ ಸರ್. ಆನ್ ಟೇಬಲ್ ಮಾಡ್ಕೊಡೋಣ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ನಮ್ಮ ಮುಂದೆ ಶಿಫ್ಟ್ ಇರೋವಂಥದ್ದು ಡೀಟೇಲ್ಸ್ ಕೊಡಿ ಸರ್. 2014 ಮಾಡಲ್, ಸೆಕೆಂಡ್ ಓನರ್ ಸರ್ ಗಾಡಿ ಇದು. ಗಾಡಿ ನೋಡ್ತಾ ಇರ್ಬೋದು, ನಿಮಗೆ ವೆಲ್ ಮೇಂಟೈನ್ ಮಾಡೋರು ಕಸ್ಟಮರ್. ಒಂದು ಸ್ಕ್ರಾಚ್, ಒಂದು ಡೆಂಟ್ ಏನಿಲ್ಲ. ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ ಕೂಡ ಹಾಕ್ಸೋರೆ ನಿಮಗೆ. ಡೀಸೆಲ್ ವೇರಿಯಂಟ್ ಸರ್, 20+ ಬರುವಂಥ ವೆಹಿಕಲ್ ಇದು. ಏನು ಹೇಳ್ತಾ ಇದ್ದೀರಾ ಸರ್? ಸರ್ ಪ್ರೈಸು 4.5 ಲಕ್ಷ ಕೋಟ್ ಮಾಡಿರೋದು. ನಿಮ್ಮ ಚಾನೆಲ್ ಕಡೆ ಬಂದ 4.5 ಲಕ್ಷಕ್ಕೆ ಮಾಡ್ಕೊಡೋಣ. ಲೋನ್ ಆರಾಮಾಗಿ 90% ಆಗ್ಬಿಡುತ್ತೆ. ಆರಾಮಾಗಿ ಆಗ್ಬಿಡುತ್ತೆ ನಿಮಗೆ. ಸಿವಿಲ್ ಚೆನ್ನಾಗಿರ್ಬೇಕು. ಇಡೀ ಕರ್ನಾಟಕ ಇರಲಿ ಮಾಡ್ಕೊಡ್ತೀವಿ ಸರ್ ನಾವು. ಜಸ್ಟ್ 10% ಮಾತ್ರ ಡೌನ್ ಪೇಮೆಂಟ್ ಮಾಡೋಣ. ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀರಾ? ಬರಲಿ ಸರ್, ಇನ್ನೂ ಒಂದು 5 ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಓಕೆ ಸರ್, ನೆಕ್ಸ್ಟ್ ನಮ್ಮ ಮುಂದೆ ಸ್ಕೋಡಾದದು ಸೂಪರ್ ಇರೋವಂಥದ್ದು ಡೀಟೇಲ್ಸ್ ಕೊಡಿ ಸರ್. 2010 ಮಾಡಲ್ ಸರ್ ಇದು. FC ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್, ವಿತ್ ಆಯಿಲ್ ಸರ್ವಿಸ್ ಆಗಿರೋಂಥ ವೆಹಿಕಲ್ ಸರ್ ಇದು. ನಿಮಗೆ 2010 ಸೆಕೆಂಡ್ ಓನರ್ ಗಾಡಿ. ನಿಮಗೆ ಜಸ್ಟ್ ನೀವು 3 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು. ಡ್ರಿವನ್ ಸರ್? ಡ್ರಿವನ್ ನಿಮಗೆ 85,000 ನೋಡಿದೆ ನಿಮಗೆ. 85,000 ಡ್ರಿವನ್ ಆಗಿರೋಂಥದ್ದು. ಹೌದು ಸರ್. ಎಷ್ಟು ಹೇಳ್ತಾ ಇದ್ದೀರಾ? 3 ಲಕ್ಷಕ್ಕೆ ಮಾಡ್ಕೊಡೋಣ ಸರ್. 3 ಲಕ್ಷಕ್ಕೆ ಫೈನಲ್ ಆಗುತ್ತಾ? ಇದಕ್ಕೂ ಲೋನ್ ಮಾಡ್ಕೊಡ್ತೀವಿ, ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀವಿ ನಾವು. ಪ್ರೈವೇಟ್ ಲೋನ್ ಆಗುವಂತ ಸಿವಿಲ್ ಚೆನ್ನಾಗಿರ್ಬೇಕು. ಎದುರುಗಡೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಮಾಡ್ಕೊಡೋಣ ಸರ್, ಬರ್ರಿ ನಿಮ್ಮ ಚಾನೆಲ್ ಕಡೆಯಿಂದ. ಸರ್ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಇರೋವಂಥದ್ದು ಡೀಟೇಲ್ಸ್ ಕೊಡಿ ಸರ್. 2014 ಮಾಡಲ್ ಸರ್ ಇದು. ಸೆಕೆಂಡ್ ಓನರು. ನಿಮಗೆ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ ನಿಮಗೆ. ಇದು ಅಷ್ಟೇ ಸರ್, 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಇದು LDI to VDI ಇದು. ಅದು VDI ತೋರಿಸಿರೋದು, ಇದು LDI to VDI. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು, ಈ ಒಂದು ನಿಮಗೆ ಮೆರೂನ್ ಕಲರ್ ಬೇಡ ಅನ್ನೋರಿಗೆ ಇನ್ನೊಂದು ಗ್ರೇ ಕಲರು ಶಿಫ್ಟ್ VDI ಇರೋವಂಥದ್ದು
2323 ಒಳ್ಳೆ ಫ್ಯಾನ್ಸಿ ನಂಬರ್ ಇರೋವಂಥದ್ದು. number vehicle. ಹಾಗೆ ಟೈರ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ 80 to 90% ಟೈರ್ ಬರೋವಂಥದ್ದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ತೀನಿ. ಬನ್ನಿ ಇಂಟೀರಿಯರ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಆಫ್ಟರ್ ದ ಮಾರ್ಕೆಟ್ ನಿಮಗೆ ಒಳ್ಳೆ ಲೆದರ್ ಸೀಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ಕಂಪನಿ ಫಿಟೆಡ್ ಸಿಸ್ಟಮ್ ಕೂಡ ಬರೋವಂಥದ್ದು. ಹಾಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗುತ್ತೆ. ಬ್ಯಾಕ್ ಸ್ಪೇಸ್ ಕೂಡ ನೋಡ್ಕೊಳ್ಳಿ, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂಥ ಇಂಟೀರಿಯರ್ ಈ ಗಾಡೀಲಿ ಇರೋವಂಥದ್ದು. ಸರ್ ಏನು ಹೇಳ್ತಾ ಇದ್ದೀರಾ ಫೈನಲ್? ಸರ್ 4,25,000 ಕೋಡ್ ಮಾಡಿರೋದು ನಮ್ಮ ಚಾನೆಲ್ ಕಡೆ 4 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 4 ಲಕ್ಷ ಫೈನಲ್ ಆಗುತ್ತೆ. ಲೋನು ಆರಾಮಾಗಿ ಆಗ್ಬಿಡುತ್ತೆ ಸರ್. 90% ಲೋನ್ ಆಗುತ್ತೆ ಸರ್. ನೆಕ್ಸ್ಟ್ ಬನ್ನಿ ಸರ್, ಇದು ಸಿಂಗಲ್ ಓನರ್. ಜಸ್ಟ್ ನೀವು 40,000 ಹೊಡಿರೋದು ಇವನ್ ಇರಾ ಪ್ಲಸ್ ಎಷ್ಟು 2014 ಮಾಡಲು. ಓನರ್ಶಿಪ್ ಸರ್? ಸಿಂಗಲ್ ಓನರ್ ಸರ್. ಇದು 40,000 ಹೊಡಿರೋದು ವೆಹಿಕಲ್ ಸರ್. ನಿಮಗೆ 40,000 ಡ್ರಿವನ್ ಆಗಿದೆ. ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು ನಿಮ್ಗೆ ಒಳ್ಳೆ ಕಂಪನಿ ಫಿಟೆಡ್ ಫ್ಯಾಬ್ರಿಕ್ ಸೀಟ್ ಕವರ್ ಬರೋವಂಥದ್ದು. ಹಾಗೆ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಹಾಗೂ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗುತ್ತೆ. ಸರ್ ಏನು ಹೇಳ್ತಾ ಇದ್ದೀರಾ ಈ ಗಾಡಿ? ಸರ್ ಪ್ರೈಸ್ ಕೋಟ್ ಮಾಡಿರೋದು 2,40,000 ಸರ್. ನಿಮ್ಮ ಚಾನೆಲ್ ಕಡೆ ನಮ್ಗೆ ಬಂದು ನಿಮಗೆ 7,10,000 ಮಾಡ್ಕೊಡ್ತೀನಿ. 7,10,000ಕ್ಕೆ ಫೈನಲ್ ಆಗುತ್ತೆ. ಲೋನ್ ಆಗುತ್ತಾ? ಆಗುತ್ತೆ ಸರ್ ಆರಾಮಾಗಿ. 14 ಮಾಡಲ್ ಅಲ್ವಾ, ಆರಾಮಾಗಿ ಆಗ್ಬಿಡುತ್ತೆ, ಮಾಡ್ಕೊಡ್ತೀವಿ. ಸರ್ ನ್ಯೂ ಶೇಪ್ i20 ಬೇಡ ಅನ್ನೋರಿಗೆ ಟೈಪ್ 2 i20 ಇರೋವಂಥದ್ದು ಡೀಟೇಲ್ಸ್ ತಿಳಿಸ್ಕೊಡಿ ಸರ್. 2012 ಮಾಡಲ್ ಇದು, ಸೆಕೆಂಡ್ ಓನರ್. ಆಯಿಲ್ ಸರ್ವಿಸ್ ಕೂಡ ಆಗಿದೆ ನಿಮಗೆ. ಗಾಡಿ ನೋಡ್ತಾ ಇರ್ಬೋದು ನಿಮಗೆ. ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ನಿಮಗೆ. ಟೈರ್ ಪ್ರೊಫೈಲ್ ನೋಡ್ಬೋದು ನಿಮಗೆ. 80-90% ಟೈರ್ ಇದೆ ನಿಮಗೆ. ಮ್ಯಾಗ್ವಿಲ್ ಕೂಡ ಬರುತ್ತೆ ನಿಮಗೆ ಶೋರೂಮಿಂದಾನೆ. ಓಕೆ ಸರ್ ಏನು ಹೇಳ್ತಾ ಇದ್ದೀರಾ? ಸರ್ ಇದು ಪ್ರೈಸ್ ಕೋಟ್ ಮಾಡಿರೋದು 3.5 ಲಕ್ಷ. ನಿಮ್ಮ ಚಾನೆಲ್ ಕಡೆ ನಮಗೆ 3,25,000 ಮಾಡ್ಕೊಡ್ತೀವಿ ಸರ್. 3,24,000 ಫೈನಲ್. ಲೋನ್ ಆಗುತ್ತಾ? 25,000 ಮಾಡ್ಕೊಡ್ತೀನಿ. ಇದಕ್ಕೂ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್ ನೆಕ್ಸ್ಟ್ ಟೈಪ್ 2 ಬೇಡ ಅನ್ನೋರಿಗೆ ಟೈಪ್ 1 i20 ಇರೋವಂಥದ್ದು. 12 ಬಾಳ್ವಾ 11 ತೊಗೊಳ್ಳಿ ಸರ್. ಜಸ್ಟ್ ನಿಮಗೆ 2,80,000 ಮಾಡ್ಕೊಡ್ತೀವಿ ಸರ್. ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಮ್ಯಾಗ್ವಿಲ್ ಕೂಡ ಬರುತ್ತೆ ನಿಮಗೆ ಶೋರೂಮಿಂದಾನೆ. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ. ಏನು ಹೇಳ್ತಾ ಇದ್ದೀರಾ ಸರ್? 2,80,000 ಮಾಡ್ಕೊಡ್ತೀವಿ ಸರ್. 3 ಕೋಟ್ ಮಾಡಿರೋದು 2,80,000 ಮಾಡ್ಕೊಡೋಣ ಸರ್. 2,80,000 ಆಗುತ್ತಾ? ಇದಕ್ಕೆ ಲೋನ್ ಮಾಡ್ಕೊಡ್ತೀವಿ ಸರ್. ಪ್ರೈವೇಟ್ ಲೋನ್ ಮಾಡ್ತೀವಿ. ಸೀಲ್ ಚೆನ್ನಾಗಿರುತ್ತೆ. ಓನರ್ಶಿಪ್ಪು ಸರ್? ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್, ಇದು ಸೆಕೆಂಡ್ ಓನರ್. ಡ್ರಿವನ್ ಆಗಿರೋಂಥದ್ದು 1 ಲಕ್ಷ ಹೊಡಿದೆ ಸರ್. ಇದು ಸರ್? ಇದು 80,000 ಹೊಡಿದೆ. 80,000 ಹೊಡಿದೆ ಸರ್. ನೆಕ್ಸ್ಟ್ ಏನು ಸರ್ ಲೈನಾಗಿ 3 ಲೋ ಬಜೆಟ್ ಶಿಫ್ಟ್ಗಳನ್ನ ನಿಲ್ಸ್ಕೊಬಿಟ್ಟಿದ್ದೀರಾ ಸರ್? ಹೌದು ಸರ್, ನಮ್ಮ ಹತ್ರ 5 ಶಿಫ್ಟ್ಗಳು ಇದೆ ಸರ್. ಲೋ ಬಜೆಟ್ ಅಂದರೆ ಲೋ ಬಜೆಟ್ ಬೇಕಾದ್ರೆ ಕಲರ್ ಯಾವುದು, ವೈಟ್ ಕಲರ್ ಬೇಕಾದ್ರೆ ವೈಟ್ ಕಲರ್, ಬ್ಲೂ ಕಲರ್ ಬೇಕಾದ್ರೆ ಬ್ಲೂ ಕಲರ್, ಪೆಟ್ರೋಲ್ ಬೇಕಾದ್ರೆ ಇದೆ, ಡೀಸೆಲ್ ಬೇಕಾದ್ರೆ ಇದೆ ಸರ್ ನಮ್ಮ ಹತ್ರ. ಸರ್ ಡೀಟೇಲ್ಸ್ ಕೊಡಿ ಸರ್ ಇದ್ರದ್ದು. 10 ಮಾಡಲ್ ಸರ್ ಇದು. ಜಸ್ಟ್ ನಿಮಗೆ 2,20,000 ಕೊಡ್ತೀವಿ ಸರ್. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಆಗಿರೋದು ವೆಹಿಕಲ್ ನಿಮಗೆ. ಪೆಟ್ರೋಲ್ ವೇರಿಯಂಟ್. ಮಾಡಲು ಸರ್? 2010 ಮಾಡಲು. ಓನರ್ಶಿಪ್ಪು? 3rd ಓನರ್ ಆಗಿದೆ. ಬಟ್ ನಿಮಗೆಲ್ಲ ಶೋರೂಮ್ ಇಂಟರ್ ವೆಹಿಕಲ್ ಸರ್ ಇದು. ಎಷ್ಟು ಡ್ರಿವನ್ ಆಗಿದೆ ಸರ್? 90,000 ಹೊಡಿದೆ ಸರ್. 90,000 ಡ್ರಿವನ್. ಏನು ಹೇಳ್ತಾ ಇದ್ದೀರಾ? 7,20,000 ಕೊಡ್ತೀನಿ ಸರ್. ಲೋನ್ ಏನಾರು ಆಗುತ್ತಾ? ಪ್ರೈವೇಟ್ ಲೋನ್ ಮಾಡಿಸ್ಕೊಡಿ. ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀರಾ? ನಮ್ಮ ಆಫೀಸ್ ವಿಸಿಟ್ ಮಾಡಲಿಕ್ಕೆ ನೀವು ಲೋ ಬಜೆಟ್ಗೂ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಸಿವಿಲ್ ಚೆನ್ನಾಗಿರಬೇಕು, ಲೋಕಲ್ ಅಡ್ರೆಸ್ ಇರಬೇಕು. ಓಕೆ ಸರ್ ಟೈಪ್ 1 ಬೇಡ ಅನ್ನೋರಿಗೆ ಟೈಪ್ 2 ಶಿಫ್ಟ್ ಇರೋವಂಥದ್ದು. ಇದು ಸಿಂಗಲ್ ಓನರ್ ಗಾಡಿ 2011 ಮಾಡಲು. ನೀವು ಬಜಾರ್ ನಿಮಗೆ 3.5 ಲಕ್ಷ ಇದೆ. ಜಸ್ಟ್ ನಿಮಗೆ 3,20,000 ಕೊಡ್ತೀವಿ ಸರ್. ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀನಿ. ಇದಕ್ಕೂ ಲೋನ್ ಆಗುತ್ತಾ? 320. 320 ಸರ್ ಬ್ಲೂ ಬೇಡ ಅನ್ನೋರಿಗೆ ವೈಟ್ ಇರೋವಂಥದ್ದು. ಇದು ವೈಟ್ ಡೀಸೆಲ್ ಸರ್, ಸಾರಿ ಪೆಟ್ರೋಲ್ ಸರ್. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ GTR ಮ್ಯಾಗ್ವಿಲ್ ಕೂಡ ಹಾಕ್ಸೋರೆ ನಿಮಗೆ. ಸ್ಪಾಯ್ಲರ್ ಕೂಡ ಇದೆ, ಫಿಟೆಡ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ನಿಮಗೆ. ನೋಡ್ತಾ ಇರ್ಬೋದು ನಿಮಗೆ. 2015 VT ಪೆಟ್ರೋಲ್. ಮಾಡಲು ಸರ್? 15 ಮಾಡಲು. ಸೆಕೆಂಡ್ ಓನರ್. ಸೆಕೆಂಡ್ ಓನರು. ಎಷ್ಟು ಡ್ರಿವನ್ ಆಗಿದೆ? ಇದು 90,000 ನೋಡಿದೆ ನಿಮಗೆ. 90,000 ನೋಡಿರೋವಂಥದ್ದು. ಏನು ಹೇಳ್ತಾ ಇದ್ದೀರಾ ಸರ್? ಇದು ಪ್ರೈಸ್ 4 ಲಕ್ಷ ಇದೆ ಸರ್ ಬಜಾರು. ಓಕೆ 4 ಲಕ್ಷ ಕೊಡ್ತೀವಿ ಸರ್. ಇದು 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಲೋನ್ ಆಗುತ್ತಾ? ಆರಾಮಾಗಿ ಆಗ್ಬಿಡುತ್ತೆ ಸರ್. 15 ಮಾಡಲು. ಓಕೆ ಸರ್ ಇನ್ನೊಂದು ಸಿಲ್ವರ್ ಕಲರ್ XUV 700 ಬೇಡ ಅನ್ನೋರಿಗೆ ಇನ್ನೊಂದು ಮೆರೂನ್ ಕಲರ್ ಇದೆ. ನೋಡಿ ಸರ್. ಜಸ್ಟ್ ನಿಮಗೆ 4,25,000 ಮಾಡ್ಕೊಡ್ತೀನಿ ಸರ್. ಇದು 425ಗೆ ಫೈನಲ್ ಆಗುತ್ತೆ. ಮಾಡ್ಕೊಡ್ತೀನಿ ಫೈನಲ್. ಟೈರ್ ಪ್ರೊಫೈಲ್ ನೋಡಿ ನಿಮಗೆ. 90% ಟೈರ್ ಇದೆ ನಿಮಗೆ. W8 ಸರ್ ಇದು. ಟಾಪ್ ಎಂಡ್ ಇದು. W8 ಆರಾಮಾಗಿ 5-6 ಏರ್ ಬ್ಯಾಗ್ಸ್ ಬರೋವಂಥದ್ದಲ್ವ? 8 ಏರ್ ಬ್ಯಾಗ್ ಬರುತ್ತೆ ಸರ್ ಇದಕ್ಕೆ. 8 ಏರ್ ಬ್ಯಾಗ್ಸ್ ಬರೋವಂಥದ್ದು. ಓಕೆ ಏನು ಹೇಳ್ತಾ ಇದ್ದೀರಾ ಸರ್? 4,25,000 ಮಾಡ್ಕೊಡ್ತೀನಿ ಸರ್ ಇದಕ್ಕೆ. 4,25,000. ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ. ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೈವೇಟ್ ಲೋನ್ ಆಗುತ್ತೆ. ಓಕೆ ಸರ್ ನೆಕ್ಸ್ಟ್ ಮಾರ್ಕೆಟಲ್ಲಿ ಲಿಮಿಟೆಡ್ ಎಡಿಷನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಶೆವರ್ಲೆಟ್ ಕ್ರೂಸ್. ಹೌದು, ಸೋಲ್ಡ್ ಔಟ್ ಆಗಿದೆ. ಸೋಲ್ಡ್ ಔಟ್ ಆಗಿಬಿಡಿದ್ಯಾ? ಓಕೆ ಸರ್ ನೆಕ್ಸ್ಟ್ ಇನ್ನೊಂದು ಸಿಯಾಸ್ ಇದೆ, ಡೀಟೇಲ್ಸ್ ಕೊಡಿ. 2017 ಮಾಡಲ್ ಸರ್ ಇದು ನಿಮಗೆ. ಜಸ್ಟ್ ನಿಮಗೆ 58,000 ಹೊಡಿದೆ. ಸೆಕೆಂಡ್ ಓನರ್, ಶೋರೂಮ್ ಮೇಂಟೈನ್ ಇದು. ಡೀಸೆಲ್. 58,000 ಮಾತ್ರ ಡ್ರಿವನ್ ಆಗಿರೋವಂಥದ್ದು. ಸೆಕೆಂಡ್ ಓನರ್ಶಿಪ್ಪಲ್ಲಿ ರನ್ನಿಂಗ್ ಇದೆ. ಹೌದು ಹೌದು. ಮಾಡಲು ಸರ್? 17 ಮಾಡಲ್. ಸೆಕೆಂಡ್ ಓನರ್ ಸರ್ ಇದು. ಏನು ಹೇಳ್ತಾ ಇದ್ದೀರಾ ಸರ್? 625 ಕೋಟ್ ಮಾಡಿರೋದು. ನಿಮ್ಮ ಚಾನೆಲ್ 6 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. 6 ಲಕ್ಷಕ್ಕೆ ಲೋನು ಕೂಡ ಆಗುತ್ತೆ ಆರಾಮಾಗಿ. 90% ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್ ಇನ್ನೊಂದು ರೇಟ್ಸ್ ಇದೆ. ಇನ್ನೊಂದು ರೇಟ್ಸ್ ಇದೆ. ಸಿಂಗಲ್ ಓನರ್ 14 ಮಾಡಲ್ ಇದು. 3 ಲಕ್ಷ ಕೋಟ್ ಮಾಡಿರೋದು. 3,25,000 ಮಾಡ್ಕೊಡ್ತೀನಿ ಸರ್. 3,25,000 ಮಾಡ್ಕೊಡ್ತೀನಿ. ಲೋನು ಆರಾಮಾಗಿ 90% ಲೋನ್ ಆಗುತ್ತೆ. ಒಳ್ಳೆ ಫ್ಯಾನ್ಸಿ ನಂಬರ್ ಅಂತಾನೆ ಹೇಳ್ಬೋದು. 1005 ಪೆಟ್ರೋಲ್ ಇದು.
ಓಕೆ ಸರ್, ರಿಟ್ಸ್ ಬೇಡ ಅನ್ನೋರಿಗೆ ಯುಂಡೈ ಅವ್ರದ್ದು i10 ಇರೋವಂಥದ್ದು ಡೀಟೇಲ್ಸ್ ಕೊಡಿ ಸರ್. ಸರ್ 2010 ಮಾಡಲು ನಿಮಗೆ ಸೆಕೆಂಡ್ ಓನರ್ ಆಗಿದೆ, ನಿಮಗೆಲ್ಲ ಶೋರೂಮ್ ಮೇಂಟೈನ್ ವೆಹಿಕಲ್, ನಿಮಗೆ ವಿತ್ ಆಯಿಲ್ ಸರ್ವಿಸ್ ಕೂಡ ಆಗಿದೆ ನಿಮಗೆ ಗಾಡಿ. ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಕೂಡ ಮಾಡಿಸಿರೋದು. ಜಸ್ಟ್ ನಿಮ್ಗೆ 2 ಲಕ್ಷ ಕೊಡ್ತೀನಿ ಸರ್ ಇದು. 2 ಲಕ್ಷಕ್ಕೆ ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀವಿ, ಪ್ರೈವೇಟ್ ಲೋನ್ ಮಾಡಿಸ್ತೀವಿ. ಸೀಲ್ ಚೆನ್ನಾಗಿದೆ. ಏನು ಹೇಳ್ತಾ ಇದ್ದೀರಾ? 2 ಲಕ್ಷಕ್ಕೆ ಮಾಡ್ಕೊಡ್ತೀವಿ. ಮಾಡಲು 2010 ಮಾಡಲು 10 ಮಾಡಲು ಸೆಕೆಂಡ್ ಓನರಾ? ಸೆಕೆಂಡ್ ಓನರ್. ಓಕೆ ಸರ್, ಎದುರುಗಡೆ ಬಂದರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತಾ? 2010 ನಿಮಗೆ 2.5 ಲಕ್ಷ 2.20 ಇದೆ ಸರ್. ಜಸ್ಟ್ ನಿಮ್ಗೆ 2 ಲಕ್ಷ ಕೊಡ್ತಾ ಇರೋದು. ಇದಕ್ಕೆ ಲೋನ್ ಮಾಡಿಸ್ಕೊಡ್ತೀವಿ. ಲೋನ್ ಆಗಲ್ಲ, ಮಾಡಿಸ್ಕೊಡ್ತೀವಿ ನಾವು. ನಮ್ಮ ವಿಸಿಟ್ ಮಾಡಲಿ ನಮ್ಮ ಶೋರೂಮ್ಗೆ, 2 ಲಕ್ಷಕ್ಕೆ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಆಟೋ ಕನ್ಸಲ್ಟೆಂಟ್ ಎಲ್ಲಿ ಬರ್ಬೇಕು ಸರ್? ನಮ್ಮದು ಲೊಕೇಟೆಡ್ ಆಗಿರೋದು ಚೆನ್ನೈಲಿ ವಾಟರ್ ಟ್ಯಾಂಕ್ ಇದೆ. ವಾಟರ್ ಟ್ಯಾಂಕ್ ಬ್ಯಾಕ್ ಸೈಡೇ ಬರುತ್ತೆ. ಅದು ಗೊತ್ತಾಗಿಲ್ಲ ನಿಮಗೆ, ಚೆನ್ನೈಲಿ ಗಣಪತಿ ಸರ್ಕಲ್ ಇದೆ. ಸರ್ಕಲ್ ಆಪೋಸಿಟ್ ರೋಡ್ ಬರುತ್ತೆ ನಿಮಗೆ, ಪಾರ್ಕು ಅಲ್ಲೇ ಮುಂದೆ ಇರೋದು ಏವನ್ ಆಟೋ ಕನ್ಸಲ್ಟೆಂಟ್. ಓಕೆ ಸರ್, ಕಳಿಸಿ ನಿಮಗೆ ಲೊಕೇಶನ್ನು, ಕ್ಯಾಟ್ಲಾಗು ಎಲ್ಲ ಬಂದ್ಬಿಡುತ್ತೆ ನಿಮಗೆ ವಾಟ್ಸಪ್ಪಲ್ಲಿ.